ನಮಸ್ಕಾರ ಎಲ್ರಿಗೂ. ಹೊಸಬರು ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ, ಹಾಗೆ ಒಂದು ಲೈಕ್ ಕೊಡಿ. ನಾನು ಹಾಕೋ ವೀಡಿಯೋಯಿಂದ ನಿಮಗೆ ಉಪಯೋಗ ಇದೆ ಅನಿಸಿದ್ರೆ ಬೇರೆಯವ್ರಿಗೂ ಶೇರ್ ಮಾಡಿ. ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ನೋಡಿ, ನಾನು ಸೋಮವಾರ ಕೊರಿಯರ್ ಹಾಕಿದ್ದು ಮಂಗಳವಾರ ಅಷ್ಟರೊಳಗೆ ಒಂದು ದಿನಕ್ಕೆ ಸುಮಾರು ಊರುಗಳಿಗೆಲ್ಲ ಒಂದು ದಿನಕ್ಕೆ ಸಿಗುತ್ತೆ. ಮೂಡುಬಿದ್ರೆ ಈ ಕಡೆಗೆಲ್ಲ ನೋಡಿ ಇವತ್ತೇ ಸಿಕ್ಕಿದೆ. ಅಂದರೆ ನಾನು ನಿನ್ನೆ ಕೊರಿಯರ್ ಹಾಕಿದ್ದು ಇವತ್ತು ಸಿಕ್ಕಿದೆ. ಅಂದರೆ ಕೆಲವೊಂದು ಊರಿಗೆ ಒಂದು ದಿನಕ್ಕೆ ಸಿಗುತ್ತೆ, ಇನ್ನು ಕೆಲವೊಂದು ಊರುಗಳಿಗೆ ಎರಡು ದಿನ ಲಾಸ್ಟು. ಅಷ್ಟು ಬೇಗನೆ ಸಿಗುತ್ತೆ, ತೊಂದರೆ ಏನಿಲ್ಲ. ಕೆಲವೊಂದೊಂದು ಸತಿ ನಮ್ಮ ಒಳ್ಳೆತನ ನಮಗೆ ಕೆಡುಕು ಮಾಡಿಬಿಡುತ್ತೆ. ಯಾಕೆಂದರೆ ಇದೆಲ್ಲ ನನಗೆ ತುಂಬಾ ಅನುಭವ ಆಗಿದೆ. ಒಳ್ಳೆತನ ಇರಲೇಬಾರ್ದು ಅನ್ನಿಸ್ಬಿಡುತ್ತೆ. ಅತಿಯಾದ ನಮ್ಮ ಒಳ್ಳೆತನನ ಬೇರೆಯವರು ದುರುಪಯೋಗ ಪಡಿಸ್ಕೊಂಬಿಡ್ತಾರೆ. ಯಾಕೆಂದರೆ ಇದೆಲ್ಲ ನನಗೆ ತುಂಬಾ ಅನುಭವ ಆಗಿಬಿಟ್ಟಿದೆ. ದೇವ್ರು ಹಾಕೋ ಲೆಕ್ಕಾಚಾರದಲ್ಲಿ ಬೇರೆಯವರು ನಮ್ಮ ಒಳ್ಳೆತನ ದುರುಪಯೋಗ ಪಡಿಸ್ಕೊಂಡ್ರು, ದೇವ್ರ ಲೆಕ್ಕಾಚಾರದಲ್ಲಿ ಒಳ್ಳೆತನನೇ ಶಾಶ್ವತವಾಗಿ ಉಳಿಯೋದು. ದಾಸವಾಳ ಗಿಡದಲ್ಲಿ ದೊಡ್ಡ ಸೈಜಾಗಿ ಹೂವೆಲ್ಲ ಅರಳೋದಿಲ್ಲ, ಮತ್ತು ಚಿಕ್ಕದಾಗಿ ಹೂವು ಅರಳುತ್ತೆ, ಮತ್ತು ಅದರಲ್ಲಿ ಹೂವೇ ಬಿಡೋದಿಲ್ಲ. ಇಂಥ ಸಮಸ್ಯೆಗೆಲ್ಲ ನಾನು ಇವತ್ತೊಂದು ಲಿಕ್ವಿಡ್ನ ಹಾಕ್ತಾಯಿದ್ದೀನಿ. ಅದ್ರಲ್ಲಿ ಯಾವ ಲಿಕ್ವಿಡ್ಡು ಅಂತ ನೋಡೋಣ. ಇನ್ನು ನೋಡಿ, ಇಷ್ಟು ಚೆನ್ನಾಗೆಲ್ಲ ದಾಸವಾಳ ಗಿಡದಲ್ಲಿ ಹೂವು ಬರಬೇಕು ಅಂದರೆ ನಾವು ಅದಕ್ಕೆ 15 ದಿನಕ್ಕೊಮ್ಮೆ ಗೊಬ್ಬರ ಎಲ್ಲ ಚೇಂಜ್ ಮಾಡಿ ಕೊಡ್ತಾ ಇರಬೇಕು. ಅದರಲ್ಲೂ ಇವಾಗ ಬೇಸಿಗೆ ಟೈಮ್ ಆಗಿರೋ ಕಾರಣ ನಾವು ಲಿಕ್ವಿಡ್ ಕೊಟ್ರೇ ಒಳ್ಳೆಯದು. ಗಟ್ಟಿ ಗೊಬ್ಬರಕ್ಕಿಂತ ಲಿಕ್ವಿಡ್ ಕೊಟ್ರೇ ಬೆಸ್ಟು ಅಂತ ನನ್ನ ಅನಿಸಿಕೆ. ನೋಡಿ, ನಾನು ಇದನ್ನು ಕಲೆಕ್ಟ್ ಮಾಡಿ ಇಟ್ಟಿದ್ದೆ. ಇದರಲ್ಲಿ ಬಾಳೆಹಣ್ಣಿನ ಸಿಪ್ಪೆ, ತರಕಾರಿ ಸಿಪ್ಪೆ, ನಿಂಬೆಹಣ್ಣಿನ ಸಿಪ್ಪೆ, ಮತ್ತು ಮೂಸಂಬಿ ಸಿಪ್ಪೆ, ಆಲೂಗೆಡ್ಡೆ ಪ್ರತಿಯೊಂದು ಇದೆ. ನೋಡಿ, ಇದೆಲ್ಲ ಗಿಡಗಳಿಗೆ ತುಂಬಾ ಒಳ್ಳೆಯದು. ನೋಡಿ, ಇದನ್ನು ಕೆಲವರು ಏನು ಮಾಡ್ತಾರೆ, ವೇಸ್ಟು ಅಂತ ಬಿಸಾಕೋಕೆ ಹೋಗಬೇಡಿ. ಇದು ವೇಸ್ಟ್ ಅಲ್ಲ, ಗಿಡಗಳಿಗೆ ಇದು ತುಂಬಾ ಒಳ್ಳೆಯದು. ಓಕೆ, ಇದನ್ನು ನೀವು ನೀರಲ್ಲಿ ನೆನೆಸ್ಬಿಟ್ಟಾದ್ರೂ ಲಿಕ್ವಿಡ್ ಮುಖಾಂತರ ಮಾಡಿನೂ ಕೊಡ್ಬೋದು, ಇಲ್ಲ ಬಿಟ್ಟಾದ್ರೂ ಕೊಡ್ಬೋದು. ರುಬ್ಬಿ ಕೊಟ್ಟರೆ ಒಳ್ಳೆಯದು ಅಂತ ನನ್ನ ಅನಿಸಿಕೆ. ನಾನು ಇದನ್ನೆಲ್ಲ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊತೀನಿ. ನೋಡಿ, ಇದರಲ್ಲಿ ಬಾಳೆಹಣ್ಣಿನ ಸಿಪ್ಪೆ, ಮತ್ತು ನಿಂಬೆಹಣ್ಣಿನ ಸಿಪ್ಪೆ, ಸಂಬಿ, ಆಲೂಗೆಡ್ಡೆ, ಪ್ರತಿಯೊಂದು ತರಕಾರಿ ಸಿಪ್ಪೆನೂ ನಾನು ಎಲ್ಲನೂ ಕಲೆಕ್ಟ್ ಮಾಡಿ ಸ್ಟೋರ್ ಮಾಡಿ ಇಟ್ಟಿದ್ದೆ. ಇದನ್ನು ಇವತ್ತು ನಾನು ಲಿಕ್ವಿಡ್ ಮಾಡಿ ಕೊಡೋಣ ಅಂತ ತೊಗೊಂಡಿದ್ದೀನಿ. ಅಂದರೆ ಮುಂಚೆನೇ ಕೊಡಬೇಕಿತ್ತು, ನನಗೆ ಸಮಯ ಇಲ್ಲದೆ ಇರೋ ಕಾರಣ ಇವತ್ತು ಲಿಕ್ವಿಡ್ ಮಾಡೋಣ ಅಂದ್ಬಿಟ್ಟು ಎಲ್ಲ ತೊಗೊಂಡಿದ್ದೀನಿ. ನೋಡಿ, ಇದನ್ನು ನಾನು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಫಸ್ಟೇ ನಾನು ತೋರಿಸಿದಾಗ ತುಂಬ ಅದೆಲ್ಲ ದೊಡ್ಡದಿತ್ತಲ್ಲ, ಅದನ್ನೆಲ್ಲ ಚಿಕ್ಕದಾಗಿ ಕಟ್ ಮಾಡಿ ನೋಡಿ ಒಂದು ಮಿಕ್ಸಿ ಜಾರಲ್ಲಿ ಹಾಕ್ಬಿಟ್ಟು ಇದನ್ನು ಸಣ್ಣಗೆ ರುಬ್ಕೊಬೇಕು. ಅದರಲ್ಲೂ ಈ ಬಾಳೆಹಣ್ಣಿನ ಸಿಪ್ಪಲ್ಲಿ ನೈಟ್ರೋಜನ್, ಫಾಸ್ಫರಸ್, ಪೊಟ್ಯಾಷಿಯಮ್ ಹೆಚ್ಚಾಗಿರುತ್ತೆ. ಇನ್ನು ಪ್ರತಿಯೊಂದು ಸಿಪ್ಪೆಗಳಲ್ಲೂ ಅಷ್ಟೇ ಗಿಡಕ್ಕೆ ಬೇಕಾದಂಥ ಪೋಷಕಾಂಶಗಳೆಲ್ಲನೂ ಸಹ ಸಿಗುತ್ತೆ. ಇದನ್ನು ನೀವು ಒಂದು 2 ದಿನ ನೀರಲ್ಲಿ ನೆನೆಸ್ಬಿಟ್ಟು, ಈ ಸಿಪ್ಪೆ ಎಲ್ಲನೂ ನೀರಲ್ಲಿ ನೆನೆಸ್ಬಿಟ್ಟು ಅದನ್ನು ಸಹ ನೀವು ನೀರನ್ನು ಗಿಡಕ್ಕೂ ಹಾಕ್ಬೋದು, ಇಲ್ಲ ಈ ರೀತಿ ರುಬ್ಬಿಟ್ಟು ಸಹ ಹಾಕ್ಬೋದು. ಏಕೆಂದರೆ ಸುಮ್ಮನೆ ನೆನೆಸಿ ಕೊಡೋ ಬದಲು ಈ ಥರ ರುಬ್ಬಿದ್ರೇ ಬೆಸ್ಟು ಅಂತ ನನ್ನ ಅನಿಸಿಕೆ. ನಿಮಗೆ ಈ ಥರ ಎಲ್ಲ ರುಬ್ಬೋದಕ್ಕೆಲ್ಲ ಆಗೋದಿಲ್ಲ, ನಮಗೆ ಸಮಯ ಇಲ್ಲ ಅನ್ನೋರು ಬೇಕಾದರೆ ನೀರಲ್ಲಿ ಒಂದು 2 ದಿನ 3 ದಿನ ನೆನೆ ಹಾಕ್ಬಿಡಿ. ಆ ಸಿಪ್ಪೆ ಎಲ್ಲನೂ ನೆನೆಸ್ಬಿಟ್ಟು ಅಲ್ಲಿರುವಂತಹ ಸತ್ವ ಎಲ್ಲ ಬಿಟ್ಕೊಳ್ಳುತ್ತೆ. ಆಮೇಲೆ ನೀವು ಗಿಡಕ್ಕೆ ಬಳಸ್ಬೋದು. ಮತ್ತು ಅದನ್ನು ವೇಸ್ಟ್ ಅಂತ ಇರುತ್ತಲ್ಲ, ಸಿಪ್ಪೆ ಎಲ್ಲನೂ ತೆಗೆದು ನೀವು ಯಾವುದಾದ್ರೂ ಒಂದು ಗಿಡದ ಬುಡದಲ್ಲೂ ಸಹ ನೀವು ಅದು ಮಣ್ಣು ತೆಗೆದುಬಿಟ್ಟು ಸಹ ಅದನ್ನು ಹೂತಾಕ್ಬೋದು. ನನ್ನ ದಾಸವಾಳ ಗಿಡಗಳು ಜಾಸ್ತಿ ಇರೋದ್ರಿಂದ ನಾನು ಇದನ್ನು ಸ್ವಲ್ಪ ಜಾಸ್ತಿನೇ ಪೇಸ್ಟ್ ಮಾಡ್ಕೊತಾ ಇದ್ದೀನಿ. ಅಂದರೆ ನೀವು ಯಾವುದೇ ಒಂದು ಲಿಕ್ವಿಡ್ ರೆಡಿ ಮಾಡಬೇಕಾದ್ರೂ ಅಷ್ಟೇ ಡೈರೆಕ್ಟಾಗಿ ನೀವು ಲಿಕ್ವಿಡ್ನ ಹಾಕಬಾರ್ದು, ನೀರಿಗೆ ಮಿಕ್ಸ್ ಮಾಡೇ ಹಾಕಬೇಕು. ಇನ್ನು ನೋಡಿ, ನಾನು 1 ಪ್ಯಾಕೆಟಷ್ಟು ಬ್ರೂನ ಹಾಕ್ಕೊತಾ ಇದ್ದೀನಿ. ಈ ಬ್ರೂ ತುಂಬಾ ಒಳ್ಳೆಯದು ಗಿಡಗಳಿಗೆ. ನಾನು ಇನ್ಸ್ಟೆಂಟ್ ಕಾಫಿ ಪೌಡ್ರು ಬ್ರೂ ತಗೊಂಡಿದ್ದೀನಿ. ನೀವು ಇನ್ಸ್ಟೆಂಟ್ ಇಲ್ಲ ಅಂದರೆ ಬೇಕಾದ್ರೆ ನೀವು ಮಾಮೂಲಿ ಕಾಫಿ ಪೌಡ್ರನ್ನಾದ್ರೂ ಬಳಸ್ಬೋದು. ನೋಡಿ, 1 ಪ್ಯಾಕೆಟ್ ಕಾಫಿ ಪೌಡ್ರನ್ನ ಹಾಕ್ಬಿಟ್ಟು ನಾನು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಕಾಫಿ ಪೌಡ್ರ್ ಗಿಡಗಳಿಗೆ ಒಂದು ರೀತಿ ಮ್ಯಾಜಿಕ್ ರೀತಿಯೂ ಸಹ ಕೆಲಸ ಮಾಡುತ್ತೆ. ಕಾಫಿ ಪೌಡ್ರನ್ನ ಗಿಡಗಳಿಗೆ ಹಾಕ್ಬೋದಾ ಅಂತ ಕೇಳ್ಬೋದು ನೀವು. ಹೌದು, ಖಂಡಿತ ಹಾಕ್ಬೋದು. ಗೂಗಲಲ್ಲಿ ಬೇಕಿದ್ರೆ ನೀವು ಸರ್ಚ್ ಮಾಡಿ ಕಾಫಿ ಪೌಡ್ರನ್ನ ಹಾಕ್ಬೋದು. ಇದೆಲ್ಲನೂ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೋಡಿ, ಅದೆಲ್ಲ ರುಬ್ಕೊಂಡು ನಾನು ಇವಾಗ ಗಾರ್ಡನ್ಗೆ ತಗೊಬಂದಿದ್ದೀನಿ. ಇದನ್ನು ಚೆನ್ನಾಗಿ ಇನ್ನೊಂದು ಸತಿ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ನಾನು ಒಂದು ಅರ್ಧ ಬಕೆಟಷ್ಟು ನಾನು ಪ್ಲೈನ್ ನೀರನ್ನ ತಗೊಂಡಿದ್ದೀನಿ. ಆ ಪ್ಲೈನ್ ನೀರಿಗೆ ನೀವು ಇದನ್ನು ಮಿಕ್ಸ್ ಮಾಡಿಬಿಟ್ಟು ಹಾಕಬೇಕು. ನೀವು ಯಾವುದೇ ಒಂದು ಲಿಕ್ವಿಡ್ ಕೊಡಬೇಕಾದ್ರೂ ಅಷ್ಟೇ ಡೈರೆಕ್ಟಾಗಿ ಕೊಡಬಾರ್ದು, ಪ್ಲೈನ್ ನೀರಿಗೆ ಮಿಕ್ಸ್ ಮಾಡಿನೇ ನೀವು ಕೊಡಬೇಕು. ನಾನು ಈ ಡ್ರಮ್ಮಲ್ಲಿಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಅಂದರೆ ನೀರೆಲ್ಲ ಹಾಕೋಕ್ಕೆ ಅಂತ ನಾನು ಡ್ರಮ್ ಇಟ್ಕೊಂಡಿದ್ದೀನಲ್ಲ, ಆ ಡ್ರಮ್ಮಿಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ, ಒಂದು 3/4 ಬಕೆಟ್ ಡ್ರಮ್ಮಷ್ಟು ನಾನು ನೀರು ತಗೊಂಡಿದ್ದೀನಿ. ಆ ನೀರಿಗೆ ನಾನು ಇದರಲ್ಲಿ 2 ಜಗ್ಗಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈ ಥರ ಮಿಕ್ಸ್ ಮಾಡಿಬಿಟ್ಟು ನೀವು ದಾಸವಾಳ ಗಿಡ ಕೊಡ್ತು ಅಂದರೆ ತುಂಬ ಚೆನ್ನಾಗಿ ಹೂವೆಲ್ಲ ಬರುತ್ತೆ. ಅದರಲ್ಲೂ ದೊಡ್ಡ ಸೈಜಲ್ಲೆಲ್ಲ ಹೂ ಬರುತ್ತೆ. ಇವಾಗ ಅಂದರೆ ಸ್ವಲ್ಪ ಚಿಕ್ಕ ಸೈಜಲ್ಲೆಲ್ಲ ಬರ್ತಾ ಇರುತ್ತಲ್ಲ, ಆವಾಗ ಅಂಥ ಸಮಯದಲ್ಲಿ ನಾವು ಈ ಥರ ಲಿಕ್ವಿಡ್ ಎಲ್ಲ ಕೊಟ್ಟಾಗ ತುಂಬ ಚೆನ್ನಾಗಿ ಅದರಲ್ಲಿ ಹೆಚ್ಚಾಗಿ ಹೂವು ಬರುತ್ತೆ, ಮತ್ತು ದೊಡ್ಡ ಸೈಜಲ್ಲೂ ಸಹ ಹೂವು ಬರುತ್ತೆ.
ಈ ಥರ ಲಿಕ್ವಿಡ್ನ ನೀವು 15 ದಿನಕ್ಕೆ ಒಂದ್ಸತಿ ಕೊಟ್ಟರೂ ಸಾಕು. ಅಂದರೆ ಈ 15 ದಿನದಲ್ಲಿ ನಾವು ಒಂದು ಬೇರೆ ಲಿಕ್ವಿಡ್ ಕೊಟ್ಟಿರ್ತೀವಿ, ಇನ್ನು ನೆಕ್ಸ್ಟ್ 15 ದಿನ ಬಿಟ್ಟು ಬೇರೆ ಲಿಕ್ವಿಡ್ನ ಕೊಡಬೇಕು. ಈ ಥರ ನಾವು ಬದಲಾಯಿಸಿ ಕೊಡುವಾಗಲೇ ಗಿಡಗಳು ಹೆಲ್ದಿಯಾಗಿರೋದು ಮತ್ತು ಅದರಿಂದ ನಮಗೆ ಹೆಚ್ಚಾಗಿ ಹೂವು ಸಹ ಸಿಗೋದು. ನೋಡಿ ಈ ಥರ ಚಿಕ್ಕ ಸೈಜಲ್ಲೆಲ್ಲ ಹೂವಿರುತ್ತೆ, ಅದಕ್ಕೋಸ್ಕರ ಅಂತಲೇ ಈ ಥರ ಲಿಕ್ವಿಡ್ ಎಲ್ಲ ಕೊಟ್ಟಾಗ ನಾವು ತುಂಬ ಚೆನ್ನಾಗಿ ದೊಡ್ಡ ಸೈಜಲ್ಲೆಲ್ಲ ಹೂ ಬರುತ್ತೆ. ಅದರಲ್ಲೂ ದಾಸವಾಳ ಗಿಡಕ್ಕೆ ನಾವು ತುಂಬಾ ಕೇರ್ ಮಾಡಬೇಕು. ನಾವು ಎಷ್ಟು ಕೇರ್ ಮಾಡ್ತೀವೋ ಅದರಿಂದ ನಮಗೆ ಒಳ್ಳೆ ರಿಸಲ್ಟೂ ಸಹ ಸಿಗುತ್ತೆ. ನೋಡಿ ನಾನು ಎಲ್ಲ ದಾಸವಾಳ ಗಿಡಗಳಿಗೂ ಒಂದೊಂದು ಜಗ್ಗಾಗೋಷ್ಟು ಕೊಡ್ತಾ ಇದ್ದೀನಿ. ನೀವು ಜಾಸ್ತಿನೂ ಹಾಕಬಾರ್ದು, ಯಾಕೆ ಅಂದರೆ ಅದು ಕೆಳಗಡೆ ನೀರೆಲ್ಲ ಇಳ್ದೋಗೋ ರೀತಿ ಹಾಕಬಾರ್ದು. ಆ ಥರ ನಾವು ಹಾಕಿದ ಲಿಕ್ವಿಡ್ ಎಲ್ಲ ಕೆಳಗಡೆ ಇಳ್ದೋಯ್ತು ಅಂದರೆ ಏನೂ ಪ್ರಯೋಜನ ಇಲ್ಲ. ಹಂಗಾಗಿ ನಾವು ಕೆಳಗಡೆ ಇಳ್ದೋಗದೇ ಇರೋ ರೀತಿ ನಾವು ಲಿಕ್ವಿಡ್ನ ಕೊಡಬೇಕು. ಅದರಲ್ಲೂ ಈ ದಾಸವಾಳ ಗಿಡ ಅಂದರೆ ಯಾರಿಗೆ ತಾನೇ ಇಷ್ಟ ಇರೋದಲ್ಲ ಹೇಳಿ. ಪ್ರತಿಯೊಬ್ಬರು ಗಾರ್ಡನ್ ಮಾಡೋರ್ಗು ಈ ದಾಸವಾಳ ಗಿಡ ಅಂದರೆ ತುಂಬಾ ಇಷ್ಟ ಇರುತ್ತೆ. ಅದರಲ್ಲೂ ಬಣ್ಣದ ದಾಸವಾಳ ಗಿಡ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ನಾನು ಗಾರ್ಡನಲ್ಲಿ ಇರೋವಂತಹ ಎಲ್ಲ ದಾಸವಾಳ ಗಿಡಗಳಿಗೂ ಕೊಡ್ತಾ ಇದ್ದೀನಿ. ಈ ಥರ ಲಿಕ್ವಿಡ್ ಎಲ್ಲ ನಾವು ಗಿಡಗಳಿಗೆ ಕೊಟ್ಟಾಗ ಒಂದು ರೀತಿ ಮ್ಯಾಜಿಕ್ ರೀತಿಯೂ ಸಹ ಕೆಲಸ ಮಾಡುತ್ತೆ ಈ ಲಿಕ್ವಿಡ್ಡು. ಈ ಥರ ಲಿಕ್ವಿಡ್ನ ತಯಾರು ಮಾಡೋದಕ್ಕೆ ನೀವೇನು ಸಾವಿರಾರು ರೂಪಾಯಿ ಖರ್ಚು ಮಾಡೋ ಅಂಥ ಅವಶ್ಯಕತೆ ಏನೂ ಇಲ್ಲ. ಯಾಕೆಂದರೆ ಮನೆಗೆ ನೀವು ಹಣ್ಣುಗಳೆಲ್ಲ ತಂದೇ ಇರ್ತೀರಾ, ಆ ಹಣ್ಣು ತಿಂದ್ಬಿಟ್ಟು ನೀವು ಸಿಪ್ಪೆನ ವೇಸ್ಟ್ ಅಂತ ಬಿಸಾಕ್ತೀರಾ. ಆ ಬಿಸಾಕೋ ಬದಲು ನೀವು ಈ ರೀತಿ ಗಿಡಗಳಿಗೆ ಲಿಕ್ವಿಡ್ ಮಾಡಿನೂ ಸಹ ಕೊಡ್ಬೋದು. ಗಿಡಗಳಿಗೆ ನೀವು ಲಿಕ್ವಿಡ್ನ ಕೊಡಬೇಕು ಅಂದ್ಬಿಟ್ಟು ಹೊರಗಡೆಯಿಂದ ದುಡ್ಡೆಲ್ಲ ಕೊಟ್ಟು ತಗೊಬಂದು ಲಿಕ್ವಿಡ್ ಹಾಕೋಂಥ ಅವಶ್ಯಕತೆ ಏನೂ ಇಲ್ಲ. ಮನೇಲೇ ಸಿಗೋವಂಥದ್ದನ್ನೇ ಬಳಸ್ಕೊಂಡು ನಾವು ಲಿಕ್ವಿಡ್ ಮಾಡಿನೂ ಸಹ ಗಿಡಗಳಿಗೆ ಕೊಡ್ಬೋದು. ಅದರಲ್ಲೂ ನೀವು ಯಾವುದೇ ಒಂದು ಲಿಕ್ವಿಡ್ ಕೊಡಬೇಕಾದ್ರೂ ನೀವು 15 ದಿನ ಗ್ಯಾಪ್ ಕೊಡಲೇಬೇಕು. ಮೇಲಿಂದ ಮೇಲೆ ನೀವು ಲಿಕ್ವಿಡ್ನ ಕೊಡ್ತಾ ಬಂದರೆ ಅದು ಗಿಡ ಬದುಕೋದಿಲ್ಲ, ಸಾಯೋ ಚಾನ್ಸು ಸಹ ಇರುತ್ತೆ. ಯಾಕೆಂದರೆ ಅದಕ್ಕೆ ತಡ್ಕೊಳೋ ಶಕ್ತಿ ಇರೋದಿಲ್ಲ. ನಮಗಾದರೂ ಅಷ್ಟೇ ಅಲ್ವಾ, ನಾವು ಮೇಲಿಂದ ಮೇಲೆ ತಿಂತಾ ಬಂತು ಅಂದರೆ ನಮಗೆ ಜೀರ್ಣ ಆಗುತ್ತಾ, ನಮಗೆ ತಡ್ಕೊಳೋ ಶಕ್ತಿನೂ ಇರೋದಿಲ್ಲ. ಹಂಗಾಗಿ ಗಿಡಗಳು ಅಷ್ಟೇ, ನಾವು ಮೇಲಿಂದ ಮೇಲೆ ಲಿಕ್ವಿಡ್ ಕೊಡ್ತಾ ಬಂದರೆ ಅದಕ್ಕೆ ತಡ್ಕೊಳೋ ಶಕ್ತಿ ಇರೋದಿಲ್ಲ, ಬೇಗ ಒಣಗೋಗ್ಬಿಡುತ್ತೆ. ಅದಕ್ಕೋಸ್ಕರನೇ ನೀವು ಯಾವುದೇ ಒಂದು ಲಿಕ್ವಿಡ್ನ ಕೊಡಬೇಕಾದ್ರೂ ಅಷ್ಟೇ 15 ದಿನ 20 ದಿನ ಗ್ಯಾಪ್ ಕೊಟ್ಟು ಆಮೇಲೆ ನೀವು ಬೇರೆ ಲಿಕ್ವಿಡ್ನ ಕೊಡಬೇಕು. ವಿಡಿಯೋ ಇಷ್ಟ ಆದರೆ ಬೇರೆಯವ್ರಿಗೂ ಶೇರ್ ಮಾಡಿ, ಹಾಗೆ ಒಂದು ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಧನ್ಯವಾದಗಳು.